ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಅಮೃತ ಮಂಡ್ಯದಿಂದ ಡೈಲಿ ವ್ಲಾಗ್ಸ್ನ ಶೇರ್ ಮಾಡ್ತೀನಿ. ನೀವೇನಾದ್ರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ. ಸೊ ತುಂಬ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರಿ ಈ ಒಂದು ವಿಡಿಯೋಗೆ. ತಮ್ಮನೇಲಿ ನೋಡಿ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಏನು ಟಾಪಿಕ್ ಅಂತ. ಸೊ ಅದನ್ನು ಇವತ್ತು ನಾನು ಶೇರ್ ಮಾಡ್ತಾ ಇದ್ದೀನಿ. ನನ್ನ ಬಾಯ್ ಬೇಬಿ ಹಾಗೆಯೇ ಗರ್ಲ್ ಬೇಬಿದು ಲಕ್ಷಣಗಳು ಏನೆಲ್ಲ ಇತ್ತು ಪ್ರೆಗ್ನೆನ್ಸಿನಲ್ಲಿ ಅಂತ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಫಸ್ಟ್ ಏನು ಹೇಳ್ತೀನಿ ಅಂತಂದರೆ, ತುಂಬ ಜನ ವೀಡಿಯೋಸ್ ಆಗ್ತಿಲ್ಲ, ನಿಮ್ಮದು ಡೆಲಿವರಿ ಬ್ಲಾಗ್ಸ್ ಎಲ್ಲ ಲೇಟ್ ಆಗ್ತಿದೆ, ಡಿಸಪಾಯಿಂಟ್ ಆಗ್ತಿದೆ ಅಂತ ನನಗೆ ಕಾಮೆಂಟ್ ಆಗ್ತಿರ್ತೀರ. ಬಟ್ ನನಗೀಗ 1 ಮಂತ್ ಮೇಲೆ ಒಂದು 2-3 ಡೇಸ್ ಆಗಿದೆ ಅಷ್ಟೇ. ಸ್ವಲ್ಪ ಇಷ್ಟು ದಿನ ಆರಾಮಾಗಿ ರೆಸ್ಟ್ ಮಾಡ್ತಿದ್ದೆ, ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ಗಳನ್ನ ತೊಗೊಂಡಿದ್ದೀನಿ. ಬಟ್ ಹಳೆಯದೆಲ್ಲ ಎಡಿಟ್ ಮಾಡಿ ಇಟ್ಟಿದ್ದೆ ಒಂದಷ್ಟು ವೀಡಿಯೋಸು ಡೆಲಿವರಿ ಮುಂಚೆನೇ. ಸೊ ಅದಕ್ಕೆಲ್ಲ ನಾನು ತಮ್ಮನೇಲಿ ರೆಡಿ ಮಾಡಿಕೊಂಡು ವೀಡಿಯೋಸ್ನ ಅಪ್ಲೋಡ್ ಮಾಡ್ಕೊಂಡು ಬರ್ತಾಯಿದ್ದೆ ಅಷ್ಟೇ. ಅದರ್ವೈಸ್ ನಾನೇನು ವೀಡಿಯೋಗೋಸ್ಕರ ಏನೂ ಕೆಲಸ ಮಾಡ್ತಿರಲಿಲ್ಲ. ಸೊ ಪಾಪು ಇಲ್ಲೇ ಇದ್ದಾನೆ, ಮಲ್ಕೊಂಡಿದ್ದಾನೆ, ಸೌಂಡ್ ಮಾಡ್ತಿದ್ದಾನೆ. ಸೊ ಬೇರೆ ವೀಡಿಯೋಗೆ ಎಕ್ಸ್ಟ್ರಾ ಏನೂ ಕೆಲಸ ಮಾಡಿಲ್ಲ. ಈಗ ಲಾಸ್ಟ್ ಒಂದು 2 ವೀಡಿಯೋಸ್ ಮಾತ್ರ ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಅಷ್ಟೇ. ಹಾಗಾಗಿ ನಾನು ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೆ. ಆ್ಯಂಡ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ, ಇಲ್ಲೆಲ್ಲ ಅಕ್ಕಪಕ್ಕ ಕೆಲಸಗಳು ನಡೀತಾ ಇರುತ್ತೆ. ಜೊತೆಗೆ ನನ್ನ ಮಗ ಇರ್ತಾನೆ, ಅವ್ನು ನೈಟ್ ಪೂರ್ತಿ ನಿದ್ದೆ ಕೊಡಲ್ಲ. ಈ ಥರ ನೈಟ್ ನಿದ್ದೆ ಇರಲ್ಲ, ಮಾರ್ನಿಂಗ್ ಇದ್ದರೆ ಫುಲ್ ನಿದ್ದೆ, ಅವ್ನು ನೋಡ್ಕೊಳ್ಳೋದು, ಫೀಡಿಂಗ್ ಮಾಡೋದು ನಿದ್ದೆ ಆಗಿಬಿಡುತ್ತೆ. ಹಾಗಾಗಿ ನಾನು ವೀಡಿಯೋಸ್ ಮಾಡೋದಕ್ಕೆ ಹೋಗಿರಲಿಲ್ಲ, ಕ್ಷಮಿಸಿ. ಆದಷ್ಟು ನಾನು ವೀಡಿಯೋಸ್ನ ಬೇಗ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆಯೇ ಇದೊಂದು ಹೆಣ್ಮಗು ಮತ್ತು ಗಂಡು ಮಗುಗೆ ಏನು ಲಕ್ಷಣಗಳಿತ್ತು ನನ್ನ ಪ್ರೆಗ್ನೆನ್ಸಿನಲ್ಲಿ ಅಂತ ಶೇರ್ ಮಾಡ್ತೀನಿ. ಒಂದಷ್ಟು ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಏನೆಲ್ಲ ಇದೆ ಅಂತ. ನಾನು ಬೇಗನೆ ಹೇಳ್ತೀನಿ, ಯಾಕಂದರೆ ತುಂಬ ಡಿಲೇ ಮಾಡಿದರೆ ವೀಡಿಯೋಸ್ ಕೂಡ ಲೆಂತಿ ಆಗಿಬಿಡುತ್ತೆ. ಹಾಗಾಗಿ ಬೇಗನೆ ಹೇಳ್ತೀನಿ. ಫಸ್ಟು ಒಂದು ಡಿಸ್ಕ್ಲೈಮರ್ ಏನಂದರೆ, ಇದೆಲ್ಲ ಲಕ್ಷಣಗಳಿದ್ದರೆ ಹೆಣ್ಣೆ ಆಗುತ್ತೆ ಗಂಡೆ ಆಗುತ್ತೆ ಅಂತ ಏನೂ ಇಲ್ಲ, ಉಲ್ಟಾ ಆಗಿರೋದು ಇದೆ ಆ್ಯಂಡ್ ಅದು ನಿಜ ಆಗಿರೋದು ಇದೆ. ಸೊ ಹಾಗಾಗಿ ಮೊದಲೇ ಹೇಳ್ತಿದ್ದೀನಿ, ಇದೊಂದು ಜಸ್ಟ್ ನೀವು ಸುಮ್ಮನೆ ಒಂದು ಕ್ಯೂರಿಯಾಸಿಟಿಗೆ ನೋಡ್ಬೋದು ಅಷ್ಟೇ. ಇದೇ ಆಗುತ್ತೆ, ಗಂಡು ಮಗುನೇ ಆಗುತ್ತೆ ಹೆಣ್ಮಗುನೇ ಆಗುತ್ತೆ ಅನ್ನೋದು ಗೊತ್ತಾಗಲ್ಲ. ಸೊ ನಾನು ಯಾರದೇ ಒಂದು ಏನಂತಾರೆ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡ್ತಾ ಇಲ್ಲ. ಸೊ ನನ್ನ ಲಕ್ಷಣಗಳೇನಿದೆ ನನ್ನ ಪ್ರೆಗ್ನೆನ್ಸಿನಲ್ಲಿ ಅದನ್ನು ನಾನು ಮಾತ್ರ ಶೇರ್ ಮಾಡ್ತಿದ್ದೀನಿ ಅಷ್ಟೇ. ಅದರ್ವೈಸ್ ನೀವು ಇದನ್ನೆಲ್ಲ ಫುಲ್ಲು ಹಿಂಗೆ ಆಗುತ್ತೆ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ, ಒಂದು ಕ್ಯೂರಿಯಾಸಿಟಿ ಅಷ್ಟೇ. ಸೊ ಫಸ್ಟು ನಾನು ಫಾಸ್ಟಾಗಿ ಹೇಳ್ಕೊಂಡು ಹೋಗ್ತೀನಿ ಏನೆಲ್ಲ ಇದೆ ಅಂತ. ಫಸ್ಟು ಹಾರ್ಟ್ ಬೀಟ್ ಅಂತ ಹೇಳ್ತಾರೆ. 140 ಒಳಗಡೆ ಇದ್ದರೆ ಗಂಡು ಮಗು ಆಗುತ್ತೆ, 140 ಮೇಲ್ಗಡೆ ಇದ್ದರೆ ಹೆಣ್ಮಗು ಆಗುತ್ತೆ ಅಂತ. ನನಗೆ ಲಿರಿಷನ್ರಲ್ಲಿ ಆಲ್ಮೋಸ್ಟ್ ಎಲ್ಲ 140 ಮೇಲೆ ಇತ್ತು, ಅವಳು ಹೆಣ್ಮಗುನೇ ಆಯಿತು. ಆ್ಯಂಡ್ ನನ್ನ ಮಗನಲ್ಲಿ 140 ಮೇಲೆ ಸ್ವಲ್ಪ ಇತ್ತು, ಬಟ್ ಜಾಸ್ತಿ ಬಿಲೋ 140 ಒಳಗಡೆನೇ ಇತ್ತು. 119 ಕಮ್ಮಿ ಅಂದರೆ 119 ನನ್ನ ಫಸ್ಟ್ ಸ್ಕ್ಯಾನಲ್ಲಿ. ನಂದು ಸ್ಕ್ಯಾನ್ ರಿಪೋರ್ಟ್ಸ್ ಎಲ್ಲ ವೀಡಿಯೋಸ್ ಹಾಕಿದ್ದೀನಿ, ಹೋಗಿ ಚೆಕ್ ಮಾಡಿ. ಸೊ ಈ ಒಂದು ಆಲ್ಮೋಸ್ಟ್ 140 ಒಳಗಡೆನೇ ಇತ್ತು, ಜೊತೆಗೆ ಎಬೋ ಕೂಡ ಇರ್ತಿತ್ತು, 150 ಸಮಥಿಂಗು ಕೂಡ ಇದೆ. ಸೊ ಹಾರ್ಟ್ ಬೀಟಲ್ಲಿ ನೀಟಾಗಿ ಹೇಳೋದಕ್ಕಾಗಲ್ಲ, ಕನ್ಫರ್ಮಾಗಿ ಹೇಳೋಕ್ಕಾಗಲ್ಲ. ನನ್ನ ಫ್ರೆಂಡ್ಸ್ಗಳು ನೋಡಿದ್ದೀನಿ 170 160 ಇರೋದೆಲ್ಲ ಗಂಡು ಮಗುನೂ ಆಗಿದೆ ಆ್ಯಂಡ್ ಕಮ್ಮಿ ಇರೋದೆಲ್ಲ ಹೆಣ್ಮಗುನೂ ಆಗಿದೆ. ಸೊ ಇದನ್ನು ನಾವು ಗ್ಯಾರಂಟಿ ಹೇಳೋದಕ್ಕಾಗಲ್ಲ. ನೆಕ್ಸ್ಟು ಪ್ಲಾಸೆಂಟಾ ಬಂದು ನನ್ನ ಮಗಳದ್ರಲ್ಲಿ ನನಗೆ ಆ್ಯಂಟೀರಿಯರ್ ಇತ್ತು, ಇವನರಲ್ಲಿ ಪೋಸ್ಟೀರಿಯರ್ ಇತ್ತು. ಹಾಗಾಗಿ ಗಂಡು ಮಗು ಆದರೆ ಪೋಸ್ಟೀರಿಯರ್ ಇರುತ್ತೆ, ಹೆಣ್ಮಗು ಆದರೆ ಆ್ಯಂಟೀರಿಯರ್ ಇರುತ್ತೆ ಅಂತ ಹೇಳ್ತಾರೆ. ಆ ವಿಚಾರ ನೋಡಿದ್ರೆ ಇದು ನಿಜ ಅಂತಲೇ ಅನ್ನಿಸ್ತು. ಬಟ್ ನಾನು ಅದೇ ರೀತಿ ಬೇರೆಯವ್ರ ಸ್ಕ್ಯಾನ್ ರಿಪೋರ್ಟ್ ನೋಡಿದ್ದೀನಿ, ಅವ್ರದ್ದು ಉಲ್ಟಾ ಆಗಿರೋದು ಇದೆ. ಹಾಗಾಗಿ ಇದನ್ನು ಡೀಟೇಲಾಗಿ ನಂಬೋದಕ್ಕಾಗಲ್ಲ. ಬಟ್ ಆ್ಯಂಟೀರಿಯರ್ ಹೆಣ್ಣು ಪೋಸ್ಟೀರಿಯರ್ ಗಂಡು ಅಂತ ಹೇಳೋದಾದರೆ ನನಗೆ ಅದು ನಿಜ ಆಗಿದೆ. ಆ್ಯಂಡ್ ಮಾರ್ನಿಂಗ್ ಸಿಕ್ನೆಸ್ಸು ಇದು ಮೇಯ್ನು. ಲಿರಿಷನ್ದಲ್ಲಿ ಮಾರ್ನಿಂಗ್, ಈವ್ನಿಂಗ್, ಮಿಡ್ ನೈಟು ಆ್ಯಂಡ್ ಓವರ್ ಆಲ್ ಡೇ ಸಿಕ್ನೆಸ್ ಇತ್ತಂತಲೇ ಹೇಳ್ಬೋದು. ಯಾಕಂದರೆ ತುಂಬ ವಾಮಿಟಿಂಗು, ತುಂಬ ಸುಸ್ತು, ತಿಂದಿದ್ದೆಲ್ಲ ವಾಮಿಟ್ ಮಾಡಿಬಿಡ್ತಿದ್ದೆ, ಏನೂ ದಕ್ಕಿಸ್ಕೊಳ್ತಿರ್ಲಿಲ್ಲ ಅಂತಾರಲ್ಲ ಆ ಥರ, ಒಳಗಡೆಗೆ ಏನೂ ಸೇರ್ತಾನೆ ಇರಲಿಲ್ಲ. ಸೊ ನನ್ನ ಮಗಳದ್ರಲ್ಲಿ ಏನು ಊಟ ಎಲ್ಲ ಸೇರ್ತಿರ್ಲಿಲ್ಲ, ಅಂದರೆ ಊಟ ಮಾಡಿದರೂ ಕೂಡ ಎಲ್ಲ ವಾಮಿಟ್ ಆಗಿಬಿಡ್ತಿತ್ತು. ಆ್ಯಂಡ್ ನನ್ನ ಮಗನಲ್ಲಿ ಮಾರ್ನಿಂಗ್ ಸಿಕ್ನೆಸ್ ಏನೂ ಇರಲಿಲ್ಲ, ಆರಾಮಾಗಿ ಹೇಳ್ತಿದ್ದೆ. ಸ್ವಲ್ಪ ಏನಂದರೆ ಎದೆಯುರಿ ಸ್ಟಾರ್ಟ್ ಆಗಿಬಿಡ್ತಿತ್ತು, ನೈಟ್ ಸರಿಯಾಗಿ ನಿದ್ದೆ ಇರ್ತಿರ್ಲಿಲ್ಲ, ಗ್ಯಾಸ್ಟ್ರಿಕ್ ಥರ ಆಗಿಬಿಡ್ತಿತ್ತು. ಆವಾಗ ನಾನೇ ಬೆರಳು ಹಾಕಿ ವಾಮಿಟ್ ಮಾಡಿಬಿಡ್ತಿದ್ದೆ, ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ ಅಂತ. ಯಾಕಂದರೆ ವಾಮಿಟಿಂಗ್ ಸೆನ್ಸೇಷನ್ ಇರ್ತಿತ್ತು, ಹಾಗೆ ಇದ್ದರೆ ಇನ್ನು ಏನೂ ಮಾಡೋದಕ್ಕಾಗಲ್ಲ. ಹಾಗಾಗಿ ಅದೇ ಗುಂಗಲಿರುತ್ತೆ ಬಾಡಿ ಅಂತೇಳಿ ನಾನೇ ವಾಮಿಟ್ ಮಾಡಿಬಿಡ್ತಿದ್ದೆ ಫೋರ್ಸ್ಫುಲಿ. ಸೊ ಈ ಥರ. ಆ್ಯಂಡ್ ವಾಮಿಟಿಂಗಲ್ಲಿ ನನ್ನ ಮಗಳದ್ರಲ್ಲಿ ಹೇಗಿತ್ತಂದರೆ, ಜಸ್ಟು ತಿಂದಿದ್ದೆಲ್ಲ ವಾಮಿಟ್ ಮಾಡಿಬಿಡ್ತಿದ್ದೆ, ಅಥವಾ ನೀರು ಥರ ವಾಮಿಟ್ ಮಾಡ್ತಿದ್ದೆ. ಬಟ್ ನನ್ನ ಮಗನದ್ರಲ್ಲಿ ಏನಂದರೆ ಸ್ವಲ್ಪ ಎದೆ ಉರಿ ಬರೋದು, ಗ್ಯಾಸ್ಟ್ರಿಕ್ ಸಮಸ್ಯೆ, ಆಮೇಲೆ ವಾಮಿಟ್ ಬಂದರೆ ಸ್ವಲ್ಪ ಹುಳಿ ಥರ ಅನಿಸೋದು, ಆ ಥರ ಎಲ್ಲ ಇದ್ದರೆ ಬಾಯ್ ಬೇಬಿ ಅಂತ ಹೇಳ್ತಾರೆ. ಸೊ ಏನಿಲ್ಲ ನಾರ್ಮಲ್ ಆಗಿತ್ತು ಅಂದರೆ ಗರ್ಲ್ ಬೇಬಿ ಅಂತ ಹೇಳ್ತಾರೆ. ಸೊ ಇದೊಂದು ಸಿಮ್ಟಮ್ಸು ನನಗೆ ಇತ್ತು ವಾಮಿಟಿಂಗಲ್ಲಿ. ಈ ಥರ ಹುಳಿ ತೇಗು ಇದೆಲ್ಲ ಎದೆ ಉರಿ ಎಲ್ಲ ಇದ್ದರೆ ಬಾಯ್ ಬೇಬಿ ಅಂತ ಹೇಳ್ತಾರೆ. ನೆಕ್ಸ್ಟು
ಹೊಟ್ಟೆ ಶೇಪು ಹೇಗಿತ್ತಂತ, ನನ್ನ ಮಗಳದ್ರಲ್ಲಿ ನನಗೆ ಹೊಟ್ಟೆ ಶೇಪು ರೌಂಡ್ಗಿತ್ತು ಆ್ಯಂಡ್ ಫ್ಯಾಟ್ ಎಲ್ಲ ಸ್ವಲ್ಪ ಸೈಡ್ಗೆಲ್ಲ ಬರುತ್ತೆ ಅಂತ ಹೇಳ್ತಾರಲ್ಲ, ಹೊಟ್ಟೆ ಸೈಡ್ಗೆಲ್ಲ ಇತ್ತು. ನನ್ನ ಮಗಂದ್ರಲ್ಲಿ ಹೊಟ್ಟೆ ಚೂಪಾಗಿತ್ತು, ಸ್ವಲ್ಪ ಮುಂದೆ ಬರುತ್ತೆ, ಸೈಡಲ್ಲಿ ಫ್ಯಾಟ್ ಅಥವಾ ಮಗುದು ಏನೋ ಇರುತ್ತೆ ಅದು ಸೈಡಲ್ಲಿ ಇರಲಿಲ್ಲ, ಜಸ್ಟ್ ಮುಂದೆನೇ ಹೊಟ್ಟೆ ಪ್ಲೇಸ್ ಆಗಿತ್ತು ಮಗು. ಸೊ ಹಾಗಾಗಿ ಇದು ನನ್ನ ಮಗಳದ್ರಲ್ಲಿ ರೌಂಡ್ ಶೇಪ್ ಇತ್ತು, ನನ್ನ ಮಗದ್ರಲ್ಲಿ ಮುಂದಕ್ಕೆ ಚೂಪಾಗಿ ಬಂದಿತ್ತು. ಹಾಗೆಯೇ ಹೊಟ್ಟೆ ಮೇಲ್ಗಡೆ ಇದ್ದರೆ ಮತ್ತು ಕೆಳಗಡೆ ಇದ್ದರೆ ಅಂತ ಹೇಳ್ತಾರೆ. ಸೊ ಹೊಟ್ಟೆ ಮೇಲ್ಭಾಗದಲ್ಲಿದ್ದರೆ ಹೆಣ್ಮಗು, ಸ್ವಲ್ಪ ಕೆಳಗಡೆ ಇದ್ದರೆ ಗಂಡು ಮಗು ಅಂತ ಹೇಳ್ತಾರೆ. ನನಗೆ ಕೆಳಗಡೆನೇ ಇತ್ತು, ಅದು ನನ್ನ ಮಗಳದ್ರಲ್ಲಿ ಮೇಲ್ಗಡೆ ಇತ್ತು. ಸೊ ಹೊಟ್ಟೆ ಶೇಪ್ ಹಾಗೆಯೇ ಹೊಟ್ಟೆ ಕೆಳಗಡೆ ಇತ್ತಾ ಮೇಲ್ಗಡೆ ಇತ್ತಾ ಅಂತ ನಿಮಗೆ ಕ್ಲಿಯರಾಗಿ ಗೊತ್ತಾಗಿರುತ್ತೆ. ಸೊ ಹೊಟ್ಟೆ ಚೂಪಾಗಿದ್ದು ಕೆಳಗಡೆಗಾದಂಗಿದ್ರೆ ಗಂಡು ಮಗು ಅಂತ ಹೇಳ್ತಾರೆ, ಮೇಲ್ಗಡೆ ಇದ್ದು ರೌಂಡ್ ಶೇಪಲ್ಲಿದ್ದರೆ ಹೆಣ್ಮಗು ಅಂತ ಹೇಳ್ತಾರೆ. ಅದು ನಿಜ ಆಗಿದೆ. ಆ್ಯಂಡ್ ಬೇಬಿದು ಮೂಮೆಂಟ್ಸು ನನಗೆ ನನ್ನ ಮಗಳದ್ರಲ್ಲಿ ರೈಟ್ ಸೈಡ್ ಇದ್ದರೆ ಗಂಡು ಮಗು, ಲೆಫ್ಟ್ ಸೈಡ್ ಇದ್ದರೆ ಹೆಣ್ಮಗು ಅಂತ ಹೇಳ್ತಾರೆ. ಬಟ್ ನನ್ನ ಮಗಳದ್ರಲ್ಲಿ ಏನಂದರೆ ಅವಳು ಪ್ರೆಸೆಂಟೇಷನ್ ಇದ್ದಿದ್ದು, ಮಗು ತಲೆ ತಿರುಗಿರಲಿಲ್ಲ. ಸೊ ಹಾಗಾಗಿ ಅವಳು ರೈಟ್ ಸೈಡೇ ನನಗೆ ಮೂಮೆಂಟ್ಸ್ ಗೊತ್ತಾಗ್ತಿದ್ದಿದ್ದು, ಫುಲ್ ರೈಟ್ ಅಷ್ಟೇ ಅವಳದು ಮೂಮೆಂಟ್ಸ್ ಏನಿದ್ರು, ಲೆಫ್ಟಿಗೆ ಏನೂ ಇರ್ತಾನೆ ಇರಲಿಲ್ಲ. ಖಾಲಿ ಥರ ಮುಟ್ಟಿದ್ರೆ ಈ ಥರ ಒಳಗಡೆ ಹೋಗೋದಲ್ಲ ಬಲೂನ್, ಆ ಥರ ಫೀಲ್ ಆಗ್ತಿತ್ತು ಹೊಟ್ಟೆ. ಬಟ್ ನನ್ನ ಮಗಂದ್ರಲ್ಲಿ ಅವನು ತಲೆ ಎಲ್ಲ ಕೆಳಗಡೆ ತಿರುಗಿತ್ತು, ಹಾಗೂ ಅವನು ರೈಟ್ ಸೈಡೇ ಜಾಸ್ತಿ ಮೂಮೆಂಟ್ಸ್ ಮಾಡ್ತಿದ್ದಿದ್ದು. ಹೊಟ್ಟೆ ಹಿಂಗಿರುತ್ತೆ ಅಂತಂದರೆ, ರೌಂಡ್ ಶೇಪಿಗೆ ಹಿಂಗಿರುತ್ತೆ ಅಂದರೆ ಇದು ಹಿಂಗಿರ್ತಿತ್ತು ರೈಟ್ ಸೈಡ್ಗೆ, ಈ ಥರ ಇಲ್ಲಿ ಖಾಲಿ ಸ್ವಲ್ಪ ಜಾರು ಬಂಡೆ ಥರ ಇರ್ತಿತ್ತು ಹೊಟ್ಟೆ, ರೈಟ್ ಸೈಡೇ ಬಂದು ಕೂತ್ಬಿಡ್ತಿದ್ದ, ಸ್ವಲ್ಪ ಹಿಂಸೆ ಆಗ್ತಿತ್ತು ಅವಾಗ. ಬಟ್ ಈ ವಿಷಯದಲ್ಲಿ ಹೇಳಬೇಕಂದ್ರೆ ನನ್ನ ಮಗಳು ಕೂಡ ರೈಟ್ ಸೈಡಲ್ಲೇ ಇದ್ದು, ನನ್ನ ಮಗ ಕೂಡ ರೈಟ್ ಸೈಡಲ್ಲೇ ಇದ್ದ. ನೆಕ್ಸ್ಟು ಕ್ರೇವಿಂಗ್ಸು, ಸ್ವೀಟು ಕ್ರೇವಿಂಗ್ಸ್ ಇದ್ದರೆ ಹೆಣ್ಮಗು, ಸಾಲ್ಟು ಮತ್ತು ಸ್ಪೈಸಿ ಕ್ರೇವಿಂಗ್ಸ್ ಇದ್ದರೆ ಗಂಡು ಮಗು ಅಂತ ಹೇಳ್ತಾರೆ. ನನಗೆ ನನ್ನ ಮಗಳದ್ರಲ್ಲಿ ಕ್ರೇವಿಂಗ್ಸ್ ಇದೆಲ್ಲ ಏನಷ್ಟು ಗೊತ್ತಾಗ್ತಿದ್ದಿಲ್ಲ, ಸುಮ್ಮನೆ ಎಲ್ಲ ತಿಂದುಬಿಡ್ತಿದ್ದೆ. ಬಟ್ ನನ್ನ ಮಗದ್ರಲ್ಲಿ ತುಂಬ ಖಾರ ತಿನ್ನಬೇಕಂತ ಅನಿಸ್ತಿತ್ತು. ಈ ಪುಳಿಯೋಗರೆ, ಚಿತ್ರಾನ್ನ ಖಾರ ತಿನ್ನಬೇಕು, ಮತ್ತು ಚಟ್ನಿ ಅನ್ನ, ಮತ್ತು ಉಪ್ಪಿನಕಾಯಿ ಅನ್ನ, ಆಮೇಲೆ ಸ್ಪೈಸಿಯಾಗಿ ಚಿಕನ್ ಮಟನ್ ಇದೆಲ್ಲ ತಿನ್ನಬೇಕಂತ ಫೀಲ್ ಆಗ್ತಿತ್ತು. ಸೊ ಸ್ಪೈಸಿ ಕ್ರೇವಿಂಗ್ಸ್ ನನ್ನ ಮಗದ್ರಲ್ಲಿತ್ತು. ನನ್ನ ಮಗಳದು ಅಷ್ಟು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ನೆಕ್ಸ್ಟ್ ಬಂದು ಸ್ಕಿನ್ನು ಗ್ಲೋಯಿಂಗ್ ಆಗಿ ಕ್ಲಿಯರ್ ಆಗಿದ್ದರೆ ಹೆಣ್ಮಗು ಅಂತ ಹೇಳ್ತಾರೆ. ಸ್ವಲ್ಪ ಡಲ್ ಆಗಿದ್ದರೆ, ಕಳೆ ಇಲ್ಲ ಮುಖದಲ್ಲಿ, ಕಪ್ಪಾಗಿಬಿಡ್ತಾರೆ ಅಂತಂದರೆ ಗಂಡು ಮಗು ಅಂತ ಹೇಳ್ತಾರೆ. ಇದನ್ನ ಉಲ್ಟಾ ಕೂಡ ಹೇಳ್ತಾರೆ, ಕ್ಲಿಯರ್ ಆಗಿದ್ದರೆ ಗಂಡು ಮಗು, ಸ್ವಲ್ಪ ಆ್ಯಕ್ನೆಸ್ ಎಲ್ಲ ಬಂದರೆ ಹೆಣ್ಮಗು ಅಂತ ಹೇಳ್ತಾರೆ. ಬಟ್ ನನ್ನ ಮಗಳದ್ರಲ್ಲಿ ಏನಂದರೆ ತುಂಬ ಚೆನ್ನಾಗಿದ್ದೆ, ನಾನು ಇರೋ ಕಲರ್ಗಿಂತ ಜಾಸ್ತಿ ಕಲರ್ ಬಂದಿದ್ದೆ, ಫೇಸ್ ಎಲ್ಲ ಕ್ಲಿಯರ್ ಆಗಿತ್ತು, ಕೂದಲೆಲ್ಲ ಚೆನ್ನಾಗಿ ಬೆಳೆದಿತ್ತು, ಮುದ್ದಾಗಿ ಕಾಣಿಸ್ತಿದ್ದೆ, ಸಕ್ಕತ್ತಾಗಿದ್ದೆ. ಅವಾಗ ನನಗೆ ನಾನೇನ ಇದು ಅನ್ನೋ ಥರ ಫೀಲ್ ಆಗ್ತಿತ್ತು, ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ದೆ. ಬಟ್ ನನ್ನ ಮಗಂದ್ರಲ್ಲಿ ಡೆಡ್ ಅಪೋಸಿಟು, ಮುಖದಲ್ಲಿ ಎಲ್ಲ ಕಲರ್ಸ್ ಸ್ವಲ್ಪ ಬ್ಲ್ಯಾಕ್ ಮಾರ್ಕ್ ಥರ ಆಗೋಯಿತು, ಜೊತೆಗೆ ಸ್ವಲ್ಪ ಕಪ್ಪಾಗ್ಬಿಟ್ಟೆ ನಾನು. ನನ್ನ ಮಗಳದ್ರಲ್ಲಿ ಇರೋ ಕಲರ್ಗಿಂತ ಜಾಸ್ತಿ ಕಲರ್ ಬಂದಿದ್ದೆ, ಇವೊಂದರಲ್ಲಿ ಮೀಡಿಯಮ್ ಕಲರ್ಗಿಂತ ತುಂಬಾ ಕರಗಿ ಆಗಿಬಿಟ್ಟಿದ್ದೆ. ಸೊ ಇದು ನನ್ನ ಇಬ್ಬರು ಬೇಬಿನಲ್ಲಿ ಈ ಥರ ನನ್ನ ಸ್ಕಿನ್ ಮತ್ತು ಕಲರ್ ಈ ಥರ ಇತ್ತು. ನೆಕ್ಸ್ಟು ಡ್ರೈನೆಸ್ಸು, ನನ್ನ ಮಗಳದ್ರಲ್ಲಿ ನನಗೆ ಡ್ರೈನೆಸ್ ಅಂತ ಏನು ಫೀಲ್ ಆಗ್ತಿರ್ಲಿಲ್ಲ, ನಾರ್ಮಲಾಗಿ ಸ್ಕಿನ್ ಚೆನ್ನಾಗಿತ್ತು, ಹೈಡ್ರೇಟಾಗಿ ಚೆನ್ನಾಗಿತ್ತು. ನನ್ನ ಮಗಂದ್ರಲ್ಲಿ ಫುಲ್ಲು ಡ್ರೈನೆಸ್ಸು. ಸೊ ಡ್ರೈನೆಸ್ ಇದ್ದರೆ ಗಂಡು ಮಗು ಅಂತ ಹೇಳ್ತಾರೆ, ಕ್ಲಿಯರಾಗಿ ಚೆನ್ನಾಗಿತ್ತು ಅಂದರೆ ಹೆಣ್ಮಗು ಅಂತ ಹೇಳ್ತಾರೆ. ಸೊ ಈ ಥರ ಇತ್ತು. ಆ್ಯಂಡ್ ಹೇರ್ ಕೂಡ ಅಷ್ಟೇ, ನನ್ನ ಮಗಳದ್ರಲ್ಲಿ ತುಂಬ ಚೆನ್ನಾಗಿ ಬೆಳೆದಿತ್ತು, ಚೆನ್ನಾಗಿತ್ತು. ಹೆಣ್ಮಗು ಇದ್ದರೆ ಒಟ್ಟಿನಲ್ಲಿ ಚೆನ್ನಾಗಿರ್ತಾರೆ ಅಂತ ಹೇಳ್ತಾರೆ. ಸೊ ಚೆನ್ನಾಗಿತ್ತು. ನನ್ನ ಮಗನಲ್ಲಿ ಫುಲ್ ಬ್ರಷ್ ಥರ ಆಗಿಬಿಟ್ಟಿದೆ ಕೂದಲು, ಅವಳದ್ರಲ್ಲಿ ಚೆನ್ನಾಗಿತ್ತು. ಸೊ ಮಗ ಇದ್ದರೆ ಹೊಟ್ಟೆನಲ್ಲಿ ಸ್ವಲ್ಪ ಸ್ಕಿನ್ನು ಹೇರ್ ಎಲ್ಲ ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ, ಮುಖದಲ್ಲಿ ಕಳೆ ಇರೋದಿಲ್ಲ ಅಂತ ಹೇಳ್ತಾರೆ. ಸೊ ಗಂಡು ಮಗು ಇದ್ದರೆ ಕಳೆ ಇರಲ್ಲ, ಹೆಣ್ಮಕ್ಳಿದ್ರೆ ತುಂಬ ಮುದ್ದಾಗಿರ್ತಾರೆ ಅಂತ ನನ್ನದ್ರಲ್ಲಿ ನಿಜ ಆಗಿದೆ. ಆ್ಯಂಡ್ ಮೂಡ್ ಸ್ವಿಂಗ್ಸ್ ಹೆಂಗೆ ಹೇಳಿ, ನನಗೆ ಯಾವಾಗಲೂ ಸ್ವಲ್ಪ ಕೋಪ ಜಾಸ್ತಿ. ಹೆಂಗೆ ಹೇಳಿ ಅಂತ ನಂಗೆ ಗೊತ್ತಾಗ್ತಿಲ್ಲ. ಅವಳದ್ರಲ್ಲೂ ಹಂಗೇ ಕೋಪ ಮಾಡ್ಕೊತಿದ್ದೆ, ಇವನದ್ರಲ್ಲೂ ಕೋಪ ಮಾಡ್ಕೊತಿದ್ದೆ, ನಾನು ಇರೋದೇ ಕೋಪ ಮಾಡಿಕೊಂಡು. ಸೊ ನಂಗೆ ಅಷ್ಟು ಗೊತ್ತಿಲ್ಲ ಇದ್ರ ಬಗ್ಗೆ. ಮೂಡ್ ಸ್ವಿಂಗ್ಸ್ ಹೆಂಗೆ ಹೇಳ್ಬೇಕು ನಂಗೆ ಗೊತ್ತಾಗ್ತಿಲ್ಲ, ಸೊ ಅದು ಸ್ಕಿಪ್ ಮಾಡಿಬಿಡ್ತೀನಿ. ಆ್ಯಂಡ್ ಬೆಲ್ಲಿ ಬಟನ್ ಬಂದು, ಸೊ ಮುಂದಕ್ಕಿದ್ರೆ ಹೊಕ್ಕಳು ಬಂದು ಮುಂದಕ್ಕಾದಂಗಿದ್ರೆ ಗಂಡು ಮಗು, ಜಾಸ್ತಿ ಮುಂದಕ್ಕಿಲ್ಲ ಒಳಗಡೆಗಾದಂಗೆ ಇದೆ ಅಂದರೆ ಹೆಣ್ಮಗು ಅಂತ ಹೇಳ್ತಾರೆ. ಸೇಮ್ ಡಿಟ್ಟೋ ಹಾಗೇ ಇತ್ತು. ನನ್ನ ಮಗಳದ್ರಲ್ಲಿ ಅಷ್ಟೊಂದೇನು ಮುಂದೆ ಬಂದಿರಲಿಲ್ಲ, ನನ್ನ ಮಗನಲ್ಲಿ ತುಂಬಾ ಮುಂದೆ ಕಾಣಿಸ್ತಿತ್ತು. ಎಷ್ಟೋ ವೀಡಿಯೋಸಲ್ಲಿ ಅದು ಎದ್ದು ಕಾಣಿಸ್ತಿದೆ, ನೀವು ನೋಡಿರ್ತೀರ ಕೆಲವರು. ಅದನ್ನು ನೋಡಿನೇ ನನಗೆ ಗಂಡು ಮಗು ಆಗುತ್ತೆ ಅಂತ ತುಂಬ ಜನ ಪ್ರೆಡಿಕ್ಟ್ ಮಾಡಿದ್ದೀರಾ. ಸೊ ಬೆಲ್ಲಿ ಬಟನ್ದು ಈ ಕತೆ ಆಯಿತು. ಆ್ಯಂಡ್ ವೆಯ್ಟ್ ಗೇನು, ಹೆಣ್ಮಗು ಹೊಟ್ಟೆಲಿದ್ರೆ ವೆಯ್ಟ್ ಗೇನ್ ಜಾಸ್ತಿ ಆಗ್ತಾರಂತೆ, ಗಂಡು ಮಗು ಇದ್ದರೆ ವೆಯ್ಟ್ ಗೇನ್ ಆಗಲ್ಲ ಅಂತ ಹೇಳ್ತಾರೆ. ಸೇಮ್ ನನಗೂ ಕೂಡ ಅದೇ ರೀತಿ ಆಗಿದೆ. ನನ್ನ ಮಗಳು ಕನ್ಸೀವ್ ಆದಾಗ ನನ್ನ ಮಗಳಿಗೆ ನಾನು 49 kg ಇದ್ದೆ. ಅವಳು ಡೆಲಿವರಿ ಅಷ್ಟರಲ್ಲಿ 64 kg 800-900 ಗ್ರಾಮ್, ಆಲ್ಮೋಸ್ಟ್ 65 kg ಆಗಿಬಿಟ್ಟಿದೆ. ಆಲ್ಮೋಸ್ಟ್ 15-16 kg ಜಾಸ್ತಿ ಆಗಿದ್ದೆ. ನನ್ನ ಮಗಳದ್ರಲ್ಲಿ ನನ್ನ ಮಗದ್ರಲ್ಲಿ ಕನ್ಸೀವ್ ಆದಾಗ 59 kg ಇದ್ದೆ.
ಸೊ 10 kg ಡಿಫ್ರೆನ್ಸು. ಡೆಲಿವರಿ ಅಷ್ಟರಲ್ಲಿ 69 ಆಗಿದ್ದೆ, 10 kg ಜಾಸ್ತಿ ಆಗಿದ್ದೆ. ಬಟ್ ಡೆಲಿವರಿ ಎಂಡಿಂಗ್ ಅಷ್ಟರಲ್ಲಿ 2 kg ಕಮ್ಮಿ ಆಗಿಬಿಟ್ಟಿದ್ದೆ. ಸೊ ಅಲ್ಲಿಗೆ ಒಂದು 7-8 kg ಜಾಸ್ತಿ ಇದೆ ಅಷ್ಟೇ. ಅರ್ಧಕ್ಕರ್ಧ ಕಮ್ಮಿನೇ ಇದೆ ವೆಯ್ಟ್ ಗೇನ್ ಬಂದು ಈ ಥರ ಇದೆ. ಸೊ ನಿಮಗೆ ಹೇಗೆ ಅನಿಸುತ್ತೆ ನೋಡಿ. ವೆಯ್ಟ್ ಗೇನ್ ಜಾಸ್ತಿ ಆದರೆ ಹೆಣ್ಮಗು, ಕಮ್ಮಿ ಆದರೆ ಗಂಡು ಮಗು ಅಂತ ಹೇಳ್ತಾರೆ, ಕರೆಕ್ಟಾಗಿ ಗೊತ್ತಿಲ್ಲ. ಆ್ಯಂಡ್ ಹೊಟ್ಟೆ ಮೇಲೆ ಒಂದು ಲೈನ್ ಬರುತ್ತಲ್ಲ, ಸೊ ಆ ಲೈನ್ ಬಂದು ತುಂಬ ಉದ್ದಕ್ಕೆ ಡಾರ್ಕ್ ಆಗಿದ್ರೆ ಗಂಡು ಮಗು ಅಂತ ಹೇಳ್ತಾರೆ. ಡಾರ್ಕ್ ಆಗಿಲ್ಲ, ಉದ್ದ ಇಲ್ಲ ಅಂದರೆ ಹೆಣ್ಮಗು ಅಂತ ಹೇಳ್ತಾರೆ. ಅಲ್ಲೇ ರುಚಿನ ಕರಿತೀನಿ ಆಮೇಲೆ ಲೇರಿಷಾ. ಆಮೇಲೆ ನನ್ನ ಮಗನರಲ್ಲಿ ತುಂಬ ಉದ್ದ ಇತ್ತು. ಡಾರ್ಕ್ನೆಸ್ ಬಂದು ಸೇಮ್ ಇದೆ, ಏನು ಅಂತ ಡಾರ್ಕ್ ಇದೆ ಲೈಟ್ ಇದೆ ಅಂತ ಅನ್ನಿಸ್ಲಿಲ್ಲ. ಬಟ್ ಕಲರ್ ಉದ್ದ ಬಂದು ತುಂಬ ಉದ್ದಕ್ಕಿತ್ತು ನನ್ನ ಮಗನರಲ್ಲಿ. ಇವಳದ್ರಲ್ಲಿ ತುಂಬ ಅಷ್ಟೊಂದು ಉದ್ದ ಏನಿರಲಿಲ್ಲ. ಸೊ ಈ ಥರ ಅದು ಹೊಟ್ಟೆ ಮೇಲೆ ಲೈನು. ನೆಕ್ಸ್ಟ್ ಯೂರಿನ್ ಕಲರು ಲೈಟ್ ಕಲರ್ ಇದ್ದರೆ ಹೆಣ್ಮಗು, ಡಾರ್ಕ್ ಆಗಿ ಹೇಗೆ ಅಂದರೆ ಸ್ವಲ್ಪ ಬ್ರೌನಿಶ್ ಆಗಿ ಬ್ರೌನಿಶ್ ಆಗಿ ಆ ಥರ ಇದ್ದರೆ ಹೆಣ್ಮಗು, ಸಾರಿ ಲೈಟ್ ಕಲರ್ ಇದ್ದರೆ ಹೆಣ್ಮಗು, ಬ್ರೌನ್ ಮತ್ತು ಡಾರ್ಕಿಶ್ ಆಗಿದ್ದರೆ ಗಂಡು ಮಗು ಅಂತ ಹೇಳ್ತಾರೆ. ಸೇಮ್ ನನ್ನ ಮಗಳದ್ರಲ್ಲಿ ಯೂರಿನು ಲೈಟ್ ಎಲ್ಲೋ, ಲೆಮನ್ ಎಲ್ಲೋ ಥರ ಲೈಟ್ ಕಲರ್ ಇರ್ತಿತ್ತು. ಇವನದ್ರಲ್ಲಿ ತುಂಬಾ ಡಾರ್ಕು. ಸುಮ್ಮನೆ ಇರು ಚಿನ್ನು, ಹಾಕ್ಕೊಡ್ತೀನಿ ಹೋಗ. ಆಮೇಲೆ 1 ನಿಮಿಷ ಕುತ್ಕೊಬಿಡಿಲ್ಲ, ಇಟ್ಕೊಡ್ತೀನಿ. ಸೊ ಡಾರ್ಕ್ ಇತ್ತು, ಇವನದ್ರಲ್ಲಿ ಡಾರ್ಕ್ ಇತ್ತು, ಇವಳದ್ರಲ್ಲಿ ಲೈಟ್ ಕಲರ್ ಇತ್ತು. ಯೂರಿನ್ ಕಲರ್ ಆಯಿತು. ನೆಕ್ಸ್ಟ್ ಹೊಟ್ಟೆ ಜಾಸ್ತಿ ದಪ್ಪ. ಚಿನ್ನು ಸುಮ್ಮನೆ ಇರು ಚಿನ್ನು, 1 ನಿಮಿಷ ಸುಮ್ಮನಿರು. ಹೊಟ್ಟೆ ಜಾಸ್ತಿ ದಪ್ಪ ಇದ್ದರೆ ಗಂಡು ಮಗು ಅಂತ ಹೇಳ್ತಾರೆ, ಜಾಸ್ತಿ ದಪ್ಪ ಇಲ್ಲ ಅಂತಂದರೆ ಹೆಣ್ಮಗು ಅಂತ ಹೇಳ್ತಾರೆ. ಸೇಮ್ ನನ್ನ ಮಗಳದ್ರಲ್ಲಿ ಹೊಟ್ಟೆ ದಪ್ಪ ಇತ್ತು, ಬಟ್ ಇವನದ್ರಲ್ಲಿ ತುಂಬಾ ದಪ್ಪ ಇತ್ತು. ನನಗೆ ನಿಂತ್ಕೊಳ್ಳೋದಕ್ಕೂ ಆಗ್ತಿರ್ಲಿಲ್ಲ. ಕೊನೆ ಟೈಮಲ್ಲಂತೂ ನನ್ನ ವೆಯ್ಟ್ ಗೇನ್ ಆಗಿಲ್ಲ, ಬಟ್ ಹೊಟ್ಟೆ ಇದ್ಯಾಕೆ, ಬಟ್ ಹೊಟ್ಟೆ ಅಂತೂ ತುಂಬಾ ಸ್ವಲ್ಪ ದಪ್ಪ ಇತ್ತು ನನ್ನ ಮಗನದ್ರಲ್ಲಿ. ಇವಳದ್ರಲ್ಲಿ ಅಷ್ಟು ದಪ್ಪ ಇರಲಿಲ್ಲ, ದಪ್ಪ ಇತ್ತು. ಬಟ್ ಅವನಿಗೆ ಹೋಲಿಸಿದ್ರೆ ಇವಳು ಸ್ವಲ್ಪ ಕಮ್ಮಿನೇ. ಅವನದ್ರಲ್ಲಿ ತುಂಬಾ ಹೆವಿ ಇತ್ತು, ನನಗೆ ನಡೆದಾಡೋಕ್ಕಾಗ್ತಿರ್ಲಿಲ್ಲ. ಡಾಕ್ಟ್ರು ಬೇರೆ ಶುಗರ್ ಜಾಸ್ತಿ ಆಯಿತು ಅಂತ ಹೇಳಿ ವಾಕ್ ಮಾಡೋಕ್ಕೆ ಹೇಳಿದ್ರು. ಮಿನಿಮಮ್ 20 ಮಿನಿಟ್ಸ್ ಮಾಡೋಕ್ಕೆ ಹೇಳಿದ್ರು. ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ 3 ಟೈಮ್ಸು 20 ಮಾಡಬೇಕಿತ್ತು. ನಾನು ನಿಜವಾಗ್ಲೂ ಓಡಾಡೋದಕ್ಕೆ ಎಷ್ಟು ಕಷ್ಟ ಆಗಿಬಿಟ್ಟಿದೆ ನನಗೆ ಅಂದರೆ, ಓಡಾಡಲೇಬೇಕು, ವಿಧಿ ಇಲ್ಲ. ಶುಗರ್ ಕಮ್ಮಿ ಆಗೋಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ, ನೀನು ವಾಕ್ ಮಾಡಲೇಬೇಕು ಅಂದ್ಬಿಟ್ರು. ಕೊನೆ ವೀಕಲ್ಲಂತೂ, ಕೊನೆ 1-2 ವೀಕಲ್ಲಿ ಸಾಕಾಗ್ಬಿಟ್ಟಿತ್ತು. ಚಿರು ಸುಮ್ಮನೆ ಇರ್ತೀಯಾ? ನೆಕ್ಸ್ಟು ನೆಕ್ಕು ಬ್ಲ್ಯಾಕ್ ಆದರೆ, ಸೊ ನನ್ನ ಮಗಳದ್ರಲ್ಲಿ ನೆಕ್ಕೆಲ್ಲ ಬ್ಲ್ಯಾಕ್ ಆಗಿರಲಿಲ್ಲ, ತುಂಬ ಚೆನ್ನಾಗಿ ಚಬ್ಬಿಯಾಗಿ ಗುಂಡು ಚೆನ್ನಾಗಾಗಿದೆ. ಸೊ ನನ್ನ ಮಗನರಲ್ಲಿ ನೆಕ್ಕೆಲ್ಲ ಫುಲ್ ಕಪ್ಪಾಗಿತ್ತು. ಇನ್ನೂ ಕೂಡ ಇದು ಸ್ವಲ್ಪ ಹಾಗೆ ಇದೆ. ಸೊ 1 ನಿಮಿಷ ಸುಮ್ಮನಿರು, ಇನ್ನು 2-3 ಇದೆ. ಹಿಂಗೆ ಬೆಳಿಗ್ಗೆಯಿಂದ ಕಾಯ್ತಾ ಇದ್ದೀನಿ ವಿಡಿಯೋ ಯಾವಾಗ ಮಾಡಲಿ ಅಂತ. ಹಂಗೂ ಡಿಸ್ಟರ್ಬೆನ್ಸು. ಇಲ್ಲಿ ವಿಡಿಯೋ ಬಿದೋಗುತ್ತೆ, ಸುಮ್ಮನಿರು ಚಿನ್ನು. ನಡಿ ಆ ಕಡೆ 1 ನಿಮಿಷ ಇರು, ಹೊರಗಡೆ ಇರು 1 ನಿಮಿಷ, ಕೂತ್ಕೋ ಅಲ್ಲಿ. ಸೊ ನೆಕ್ಕು ಬ್ಲ್ಯಾಕ್ ಕಲರ್ ಆದರೆ ಬಾಯ್ ಬೇಬಿ, ಆಗಿಲ್ಲ ಅಂದರೆ ಹೆಣ್ಮಗು ಅಂತ ಹೇಳಿದ್ರೆ. ಸೊ ನನ್ನ ವಿಷಯದಲ್ಲೂ ಕೂಡ ಅದು ನಿಜ ಆಗಿದೆ. ಆ್ಯಂಡ್ BP ಬಂದರೆ ಹೆಣ್ಮಗು, ಶುಗರ್ ಇದ್ದರೆ ಗಂಡು ಮಗು ಅಂತ ಎಲ್ಲೋ ನೋಡಿದೆಪ್ಪ, ಒಂದಿಬ್ಬರು ಹಂಗೆ ಹೇಳಿದ್ರು. ಅದು ಕೂಡ ನನ್ನ ವಿಷಯದಲ್ಲಿ ನಿಜ ಆಗಿದೆ. ನನ್ನ ಮಗಳದ್ರಲ್ಲಿ BP ಇತ್ತು. ಕಾಲು, ನಾನು ಜಾಸ್ತಿ ಕಾಲಿಗೆ ಎಡಗಡೆ ಬಿಟ್ಟು ಕೂತ್ಕೋತಿರ್ಲಿಲ್ಲ. ಚೇರ್ ಹಾಕ್ಕೊಂಡು ಒಂದು ಚೇರ್ ಮೇಲೆ ಕೂತ್ಕೋತಿದ್ದೆ, ಒಂದು ಚೇರ್ಗೆ ಕಾಲು ಹಿಡ್ಕೊಂಡು ಕೂತ್ಬಿಡ್ತಿದ್ದೆ. ಹಾಗಾಗಿ ಕಾಲು ಊತ ನನಗೆ ಹಾಸ್ಪಿಟಲ್ಗೆ ಹೋದಾಗ, ಸ್ಕ್ಯಾನಿಂಗ್ ಹೋದಾಗ ಮಾತ್ರ ಕಾಲು ಊತ ಇರ್ತಿತ್ತು. ಕಾಲು ಕೆಳಗಡೆ ಬಿಟ್ಟು ಕೂರ್ತಿದ್ನಲ್ಲ ಆವಾಗ ಮಾತ್ರ. ಅದರ್ವೈಸ್ ನನಗೆ ಕಾಲು ಊತ ಏನಷ್ಟು ಇರಲಿಲ್ಲ. ಬಟ್ BP ಇತ್ತು. ನನ್ನ ಮಗನದ್ರಲ್ಲಿ ಶುಗರ್ ಇತ್ತು. ಸೊ ಅದೊಂದು ವಿಚಾರ ನನಗೆ ನಿಜ ಆಗಿದೆ. BP ಇದ್ದರೆ ಹೆಣ್ಮಗು, ಶುಗರ್ ಇದ್ದರೆ ಗಂಡು ಮಗು. ಅದು ಯಾರಿದೆಲ್ಲ ಕಂಡುಹಿಡಿದಿದ್ದಾರೋ ಗೊತ್ತಿಲ್ಲ, ಅದಂತೂ ನಂಗೆ ನಿಜ ಆಗಿದೆ. ಆ್ಯಂಡ್ ನನಗೆ ಗೊತ್ತಿರಲಿಲ್ಲ ಇದೊಂದು ಟಾಪಿಕ್ಕು. ಮೂಗು ದಪ್ಪ ಇದ್ದರೆ ಗಂಡು ಮಗು ಅಂತೆ, ಏನೋ ಮೂಗೇನು ದಪ್ಪ ಆಗಿಲ್ಲ, ಮೀಡಿಯಮ್ ನಾರ್ಮಲ್ ಇದೆ ಅಂದರೆ ಹೆಣ್ಮಗು ಅಂತೆ. ನನಗೆ ನನ್ನ ಮೂಗು ದಪ್ಪ ಆಗಿದೆ ಅಂತ ನನಗೆ ಗೊತ್ತಿರಲಿಲ್ಲ, ನಾನು ಅಷ್ಟು ಗಮನಿಸಿರಲಿಲ್ಲ. ಬಟ್ ನನ್ನ ವ್ಯೂವರ್ಸ್ ಒಬ್ಬರು ನನಗೆ ಕಾಮೆಂಟ್ ಮಾಡಿದ್ರು, ನನಗೆ ಹೆಸರು ನಿಜವಾಗ್ಲೂ ಮರ್ತೋಗ್ಬಿಟ್ಟಿದೆ. ಸೊ ಅವ್ರು ಹೇಳಿದರು, ನಿಮ್ಮ ಮೂಗು ದಪ್ಪ ಆಗಿದೆ, ನಿಮ್ಮ ಗಂಡು ಮಗುನೇ ಆಗುತ್ತೆ ಅಂತ. ನನಗೆ ನೋಡಿಬಿಟ್ಟು ಅದ್ಯಾವುದೋ ಮೂಗಲ್ಲಿ ದಪ್ಪ ಆಗಿದೆ ನನಗೆ ಅಂತ ಅಂದ್ಕೊಂಡಿದ್ದೆ. ಬಟ್ ಯಾವುದೋ ಒಂದು ಫೋಟೋದಲ್ಲಿ ನೋಡ್ತಾ ಇದ್ದೀನಿ, ಏನು ಇಷ್ಟು ದಪ್ಪ ಕಾಣಿಸ್ತಿದೆ ನಿಜವಾಗ್ಲೂ. ಸೊ ಅದನ್ನು ಒಂದು ತೊಗೊಂಡ್ರೆ ಟಾಪಿಕ್ಕು. ನನಗೆ ಮೂಗು ದಪ್ಪ ಇತ್ತು, ಹಾಗಾಗಿ ಅಂತಲ್ಲ, ಬಟ್ ಗಂಡು ಮಗು ಆಯಿತು. ಆ್ಯಂಡ್ ಆ್ಯಕ್ಟಿವಾ ಲೇಜಿನಾ ಅಂತ ಕೇಳಿದ್ರೆ, ನಾನು ಆ್ಯಕ್ಟಿವಾ ಲೇಜಿನಾ ಅಂತ ಕೇಳಿದ್ರೆ, ಏನೋ ಆ್ಯಕ್ಟಿವ್ ಇದ್ದರೆ
ಹೆಣ್ಮಗು, ಲೇಸಿ ಇದ್ದರೆ ಗಂಡು ಮಗು ಅಂತ. ಬಟ್ ನಾನು ಯಾವಾಗಲೂ ಆ್ಯಕ್ಟಿವ್ ಆಗಿದ್ದೇ ಇರ್ತೀನಿ. ನನ್ನ ಮಕ್ಕಳಲ್ಲೂ ಆ್ಯಕ್ಟಿವ್ ಆಗಿರ್ತಿದ್ದೆ, ನನ್ನ ಮಗನಲ್ಲೂ ಆ್ಯಕ್ಟಿವ್ ಆಗಿದ್ದೀನಿ. ನಾರ್ಮಲಾಗಿ ನಾನು ಫುಲ್ ಆ್ಯಕ್ಟಿವು. ನಾನು ಯಾವತ್ತೂ ಸುಮ್ಮನೆ ಕೂರಲ್ಲ, ನಿಜವಾಗ್ಲೂ ಸುಮ್ಮನೆ ನಾನು ಕೂರಲ್ಲ. ಕೂತ್ರೂ ಮೊಬೈಲಲ್ಲಿ ಏನಾದರೂ ನೋಡ್ತಾ ಇರ್ತೀನಿ ಅಷ್ಟೇ. ಅದರಲ್ಲೂ ಏನಾದರೂ ಇಂಪಾರ್ಟೆಂಟ್ ಆಗಿದ್ದರೆ ಅಥವಾ ಬೇರೆ ವೀಡಿಯೋಸ್ಗಳು, ಬೇರೆ ಬ್ಲಾಗರ್ಸ್ದು ನೋಡ್ತೀನಿ ಅಷ್ಟೇ. ಸುಮ್ಮನೆ ಅಂತೂ ನಾನು ಟೈಮ್ ವೇಸ್ಟ್ ಮಾಡಲ್ಲ. ಅರ್ನಿಂಗ್ ಮಾತ್ರ ಮಾಡ್ತಾಯಿಲ್ಲ ಸರಿಯಾಗಿ, ಟೈಮ್ ಅಂತೂ ವೇಸ್ಟ್ ಮಾಡಲ್ಲ. ಸೊ ನಾನು ಯಾವಾಗಲೂ ಆ್ಯಕ್ಟಿವ್ ಇರ್ತೀನಿ, ಲೇಸಿ ಗೀಸಿ ಅಂತ ಏನು ಅಷ್ಟು ಅನಿಸಿಲ್ಲ. ಬಟ್ ಇವನ್ರಲ್ಲಿ ಸ್ವಲ್ಪ ನನಗೆ ರೆಸ್ಟಲ್ಲಿರೋಕ್ಕೆ ಹೇಳಿದ್ರು ಅಂತ ಸ್ವಲ್ಪ ನಾನು ಲೇಸಿಯಾಗಿ ಜಾಸ್ತಿ ಕೆಲಸ ರೆಸ್ಟ್ ತೊಗೊಂಡು ಕೆಲಸ ಮಾಡ್ಕೊಳ್ತಿದ್ದೆ. ಬಟ್ ನಾನು ಯಾವಾಗಲೂ ಆ್ಯಕ್ಟಿವ್ ಆಗಿ ಇರ್ತೀನಿ. ಮತ್ತು ಇನ್ನೊಂದೇನೆಂದರೆ ಬ್ರೆಸ್ಟ್ ಸೈಜು ಲೆಫ್ಟ್ ಸೈಡು ಜಾಸ್ತಿ ಇದ್ದರೆ ಹೆಣ್ಮಗು ಅಂತೆ, ರೈಟ್ ಸೈಡ್ ಜಾಸ್ತಿ ಇದ್ದರೆ ಬ್ರೆಸ್ಟ್ ಸೈಜು ಗಂಡು ಮಗು ಅಂತೆ. ಬಟ್ ಲಿರಿಷನ್ರಲ್ಲಿ ನಂಗೆ ಸ್ವಲ್ಪ ಲೆಫ್ಟ್ ಸೈಡ್ ಸ್ವಲ್ಪ ದಪ್ಪ ಇದೆ ಅಂತ ಅನ್ನಿಸ್ತಿತ್ತು. ಬಟ್ ಇವನದ್ರಲ್ಲಿ ನಂಗೆ ಏನು ಫೀಲ್ ಆಗಲಿಲ್ಲ, ಯಾಕಂದರೆ ಲಿರಿಷನ್ ಟೈಮಲ್ಲಿ ಆಗಿತ್ತಲ್ಲ. ಸೊ ಅದು ಮೇ ಬಿ ಬ್ಯಾಲೆನ್ಸ್ ಆಗಿರಬೇಕಂತ ಅನಿಸುತ್ತೆ ಸೈಜ್ ಬಂದು. ಸೊ ನಂಗೆ ಗೊತ್ತಿಲ್ಲ, ಅದು ನನಗೆ ಅಷ್ಟು ಫೀಲ್ ಆಗಿಲ್ಲ. ನಿಮಗೇನಾದರೂ ಆ ಥರ ವೀಡಿಯೋದಲ್ಲಿ ಕಾಣಿಸಿದ್ರೆ ನೀವು ನೋಡ್ಕೊಳ್ಳಿ. ಆ್ಯಂಡ್ ಸೊ ಅದು ನಂಗೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ. ಅದಾಯಿತು. ನೆಕ್ಸ್ಟು ಇವೆಲ್ಲ ಏನಂದರೆ ಇದೆಲ್ಲ ಒಂದು ಸ್ವಲ್ಪ ಸೈಂಟಿಫಿಕ್ಕಾಗಿ ಬರುತ್ತೋ ಇಲ್ವೋ ಗೊತ್ತಿಲ್ಲ ನನಗೆ. ಬಟ್ ಇದಂತೂ ಸೈಂಟಿಫಿಕ್ ಅಂತೂ ಅಲ್ಲ. ಯಾಕಂದರೆ ಕನಸು ಬಿದ್ದರೆ ಕನಸಲ್ಲಿ ಹೆಣ್ಮಗು ಆಯಿತಾ ಗಂಡು ಮಗು ಆಯಿತಾ ಅಂದರೆ ಸೇಮ್ ಅದೇ ಆಗುತ್ತಂತೆ, ಆಯಿತಾ. ಆಮೇಲೆ ಕನಸಲ್ಲಿ ತೆಂಗಿನ ಮರ, ಮಾವಿನಕಾಯಿ, ತೆಂಗಿನಕಾಯಿಗಳು ಅದೇನೋ ಒಂದಷ್ಟು ಕಂಡ್ರೆ ಗಂಡು ಮಗು ಅಂತೆ. ನನಗೆ ಹಲಸಿನಕಾಯಿ, ಬಾಳೆಹಣ್ಣು, ಬಾಳೆ ಗಿಡ ಇದೆಲ್ಲ ಕಂಡ್ರೆ ಹೆಣ್ಮಗು ಅಂತೆ. ನಾನು ನಿಜ ಹೇಳ, ನನ್ನ ಕನಸಲ್ಲಿ ಹೆಣ್ಮಗುನ ತಂದು ನನ್ನ ಕೈಗೆ ಕೊಟ್ಟಿದ್ರು. ನಾನು ಹಾಸ್ಪಿಟಲಲ್ಲಿ ಹೆಮರೇಜ್ ಆಗಿದೆ, ಅಂದರೆ ಸಬ್ಕಾರಿಯಾನಿಕ್ ಹೆಮರೇಜ್ ಏನಂದರೆ ಇಂಟರ್ನಲ್ ಬ್ಲೀಡಿಂಗ್ ಆಗಿದೆ ಅಂತ ಅಡ್ಮಿಟ್ ಆಗಿದೆ. ಸ್ಟಾರ್ಟಿಂಗಲ್ಲಿ ಅಡ್ಮಿಟ್ ಆಗಿ ಸೇಮ್ ಹಿಂಗೆ ಮಲಗಿದ್ದೀನಿ. ಹಂಗೆ ಮಲಗಿರೋ ಜಾಗಕ್ಕೆ ನರ್ಸ್ ತಂದು ನನಗೆ ತಗೋ ನಿಂಗೆ ಪಾಪು ಅಂದ್ಬಿಟ್ಟು ತಂದು ಕೈ ಕೊಟ್ಟರು, ಹೆಣ್ಮಗು ಅದು, ಆಯಿತಾ. ಬಟ್ ಅಲ್ಲಿ ಟುಸ್ ಆಯಿತು ಅದೊಂದು ವಿಚಾರ. ಆ್ಯಂಡ್ ಇನ್ನೊಂದೇನಂದರೆ ನನ್ನ ಕನಸಲ್ಲಿ ಬಿದ್ದಿದ್ದೆ ಹಲಸಿನಕಾಯಿ, ಬಟ್ ಬಾಳೆಗೊನೆ ಇಷ್ಟು ಬಿದ್ದಿತ್ತು. ಇದು ಕಂಡ್ರೂ ಹೆಣ್ಮಗು ಅಂತೆ. ನನಗೆ ಅದು ಉಲ್ಟಾ ಆಯಿತು, ಗಂಡು ಮಗು ಆಯಿತು. ಲಿರಿಷನ್ದಲ್ಲಿ ನನಗೆ ಮೇ ಬಿ ಹೆಣ್ಮಗು ಆಯಿತು ಅಂತೇನೋ ಕನಸು ಬಿದ್ದಿತ್ತು ಅದರಲ್ಲೂ. ಸೊ ಅವಳದ್ರಲ್ಲಿ ನಿಜ ಆಯಿತು ಆ ವಿಷಯ. ಬಟ್ ಇವನದ್ರಲ್ಲಿ ಉಲ್ಟಾ ಆಗಿಬಿಟ್ಟಿದೆ ಕನಸಿನ ವಿಚಾರ. ಪಾಪ ಇನ್ನೆರಡು ನಿಮಿಷ ಆಯಿತಾ. ಆಮೇಲೆ ಮಕ್ಕಳು ಈಗ ಫಸ್ಟ್ ನನ್ನ ಮಗಳಿದ್ದಾಳೆ ಅಲ್ವಾ, ಇವಳು ಹೊಟ್ಟೆಲಿರೋ ಮಗು ಅಪೋಸಿಟ್ ಜೆಂಡರ್ ಆದರೆ ಇವರು ದಪ್ಪ ಆಗ್ತಾರಂತೆ. ಹೆಣ್ಮಗುನೇ ಇದ್ದರೆ ಸಣ್ಣ ಆಗ್ತಾರಂತೆ. ಸಣ್ಣ ಆದರೆ ಸಮಗಾರ ಆ ಥರ ಏನೋ ಹೇಳ್ತಾರೆ. ಈಗ ಇವಳು ಹೆಣ್ಮಗು ಅಲ್ವಾ, ನನ್ನ ಹೊಟ್ಟೆನಲ್ಲಿ ಹೆಣ್ಮಗುನಿದ್ರೆ ಇವಳು ಸಮೀತಾಳೆ ಅಂದರೆ ಸಣ್ಣ ಆಗ್ತಾಳೆ ಅಂತ ಹೇಳ್ತಾರೆ. ಅಪೋಸಿಟ್ ಜೆಂಡರ್ ಇದ್ದರೆ ಗಂಡು ಮಗುವೇ ದಪ್ಪ ಆಗ್ತಾರೆ ಅಂತ ಹೇಳ್ತಾಳೆ. ಅದು ನಿಜ ಆಯಿತು. ಇವಳು ಸ್ವಲ್ಪ ದಪ್ಪ ಆಗಿದ್ಲು, ಗುಂಡು ಚೆನ್ನಾಗಾಗಿದ್ಲು. ಸುಮ್ಮನಿರು ಚಿನ್ನ, ಒಂದು ನಿಮಿಷ ಸುಮ್ಮನಿರು, ನೀನು 2-3 ಇರೋದು. ಸೊ ಗುಂಡು ಚೆನ್ನಾಗಾದರೆ ಅಪೋಸಿಟ್ ಜೆಂಡರ್ ಇದೆ ಅಂತ. ಈಗ ಇನ್ ಕೇಸ್ ಗಂಡು ಮಗು ಇದ್ದು ಹೊಟ್ಟೆನಲ್ಲಿ, ಆ ಮಗು ಹೊಟ್ಟೆನಲ್ಲಿ ಗಂಡು ಮಗು ಇದ್ದರೆ ಸಣ್ಣ ಆಗ್ತಾರೆ. ಇಲ್ಲ ಹೆಣ್ಮಗು ಹೊಟ್ಟೆಲಿದೆ ಅಂದರೆ ದಪ್ಪ ಆಗ್ತಾರೆ. ಅದೇ ಯಾಕೋ ಕನ್ಫ್ಯೂಷನ್ ಆಗೋಯ್ತು. ಸೊ ಸಮಗಾತಿ ಅಂತ ಹೇಳ್ತಾರೆ. ಸೊ ಸಮಗಾರ ಬರ್ತಿದ್ದಾನೆ ಅದಕ್ಕೆ ಸಣ್ಣ ಆಗಿದ್ದಾನೆ, ಸಮಗಾತಿ ಬರ್ತಿದ್ದಾಳೆ ಅದಕ್ಕೆ ಸಣ್ಣ ಆಗಿದ್ದಾಳೆ, ಆ ಥರ ಹೇಳ್ತಾರೆ. ಸೊ ಅದೆಷ್ಟು ಮಟ್ಟಿಗೆ ನಿಜನೋ ಗೊತ್ತಿಲ್ಲ. ನನ್ನ ಮಗಳ ವಿಷಯದಲ್ಲಿ ನಿಜ ಆಯಿತು. ಸ್ವಲ್ಪ ಗುಂಡಕ್ಕಾಗಿದ್ಲು, ಅಪೋಸಿಟ್ ಜೆಂಡರ್ ಆಯಿತು. ಆ್ಯಂಡ್ ನೆಕ್ಸ್ಟು ಇದೊಂದು ರಿಂಗ್ ಟೆಸ್ಟು. ವೆಡ್ಡಿಂಗ್ ರಿಂಗು ಏನೋ ತೊಗೊಂಡು ದಾರ ಕಟ್ಬಿಟ್ಟು ಹಿಂಗೆ ಇಟ್ಕೊಳ್ಳೋದಂತೆ ಹೊಟ್ಟೆ ಮೇಲೆ. ಸೊ ಹಿಂದೆ ಈ ಕಡೆ ಅದು ದಾರ ಥ್ರೆಡ್ ಓಡಾಡಿದ್ರೆ ಗಂಡು ಮಗು, ರೌಂಡ್ ಬಂದರೆ ಹೆಣ್ಮಗು ಅಂತ ಹೇಳ್ತಾರೆ. ಇಲ್ಲ ಉಲ್ಟಾ ಹೇಳ್ತಿದ್ದೀನೋ ನಂಗೆ ಗೊತ್ತಿಲ್ಲ. ಬಟ್ ನನಗೆ ಈ ವಿಚಾರದಲ್ಲಿ ನಿಜ ಆಯಿತು. ಲಿರಿಷನ್ರಲ್ಲಿ ರೌಂಡ್ ಹೆಣ್ಮಗು ಅಂದರೆ ರೌಂಡ್ ಹೆಣ್ಮಗು ಅಂತಿದ್ರೆ ರೌಂಡ್ಗೆ ತಿರುಗಿತ್ತು. ಉದ್ದ ಗಂಡು ಮಗು ಅಂದರೆ ಸೊ ಗಂಡು ಮಗುನೇ ಆಗಿತ್ತು. ನನಗೆ ಇದೊಂದು ವಿಚಾರ ನಿಜ ಆಯಿತು. ಅವಳದ್ರಲ್ಲೂ ಸೇಮ್ ಅದೇ ಥರ ಇತ್ತು, ಇವನರಲ್ಲಿ ಈ ಥರನೇ ಇತ್ತು. ಅದು ನನಗೆ ರೌಂಡಿಗಿದ್ರೆ ಹೆಣ್ಮಗುನ ಹಿಂದೆ ಮುಂದೆ ಆಡಿದ್ರೆ ಹೆಣ್ಮಗುನ ಅದು ಗೊತ್ತಾಗ್ತಿಲ್ಲ. ನೋಡ್ಬಿಟ್ಟು ನೀವು ಅದನ್ನು ಗೂಗಲಲ್ಲಿ ತಿಳ್ಕೊಳ್ಳಿ. ಆ್ಯಂಡ್ ಇನ್ನೊಂದು ಸೋಡಾ ಟೆಸ್ಟ್. ಮಾರ್ನಿಂಗ್ ಯೂರಿನ್ ತೊಗೊಂಡು ಸೋಡಾ ಪೌಡರ್ಗೆ ಹಾಕಿ ಅದು ಚೆನ್ನಾಗಿ ನೊರೆ ಬಂದರೆ ಗಂಡು ಮಗು ಅಂತ. ನಾನು ಅದನ್ನ ಟ್ರೈ ಮಾಡಿದ್ದೆ. ಲಿರಿಷನ್ರಲ್ಲಿ ನೊರೆ ಬಂದಿರಲಿಲ್ಲ, ಹೆಣ್ಮಗು ಆಯಿತು. ಇವನ್ರಲ್ಲಿ ನೊರೆ ಚೆನ್ನಾಗಿ ಬಂದುಬಿಡ್ತು. ಆ ಥರ ಬಂದರೆ ಗಂಡು ಮಗು ಅಂತ ಹೇಳ್ತಾರೆ. ಅದು ನಂಗೆ ನಿಜ ಆಯಿತು. ಆ್ಯಂಡ್ ನೊರೆ ಸ್ವಲ್ಪ ಬಂದರೆ ಅದು ಲೆಕ್ಕಕ್ಕಿಲ್ವಂತೆ. ಬಟ್ ಜಾಸ್ತಿ ಬಂದ್ಬಿಡ್ಬೇಕಂತೆ, ಹಾಕಿದ ತಕ್ಷಣ ಫುಲ್ ಉಪ್ಪಿಡ್ಬೇಕಂತೆ. ಆ ಥರ ಇದ್ದರೆ ಬಾಯ್ ಬೇಬಿ ಅಂತ ಹೇಳ್ತಾರೆ. ಸೊಳ್ಳೆ ಬೇರೆ. ಸೊ ಅದು ನಿಜ ಅಲ್ಲ, ಕೆಲವು ಉಲ್ಟಾನೂ ಆಗಿದೆ. ಬಟ್ ನೀವು ನೋಡ್ಕೊಂಡು ಟ್ರೈ ಮಾಡಿ ಬೇಕಿದ್ರೆ ಒಂದ್ಸಲ. ಆ್ಯಂಡ್ ಇನ್ನೊಂದು ಇದು ಇಂಟರ್ನಲ್ ಬ್ಲೀಡಿಂಗ್ ಆದರೆ ಸಬ್ಕಾರಿಯಾನಿಕ್ ಹೆಮರೇಜ್ ಅಂತ.
ಹಾಗಿದ್ರೆ ಗಂಡು ಮಗು ಆಗುತ್ತೆ ಅಂತ ಎಲ್ಲ ನಾನು ನೋಡಿದ್ದೆ ಆಯಿತಾ. ಒಂದು ನನಗೆ ಆ ಥರ ಆಗಿತ್ತಲ್ಲ ಇಂಟರ್ನಲ್ ಬ್ಲೀಡಿಂಗು, ನಾವೇನಾದ್ರು ಆದರೆ ಹೆಚ್ಚು ಕಮ್ಮಿ ಇಲ್ಲ ಯೂಟ್ಯೂಬ್ಗೆ ಹೋಗ್ತೀವಿ ಇಲ್ಲ ಗೂಗಲ್ಗೆ ಹೋಗ್ತೀವಲ್ಲ, ನಾನು ಸೊಳ್ಳೆ. ಸೊ ಯೂಟ್ಯೂಬಲ್ಲಿ ನೋಡಿದೆ ನಾನು, ಒಂದು 2-3 ವೀಡಿಯೋಸ್ ನೋಡಿದ್ದೆ ಅದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ಳೋದಕ್ಕೆ ಅಂತ. ಅವ್ರಿಗೆಲ್ಲ ಗಂಡು ಮಗುನೇ ಆಗಿತ್ತು. ನಾನು ಇದೇನು ಎಲ್ರಿಗೂ ಹಿಂಗೆ ಇದೆಯಲ್ಲ, ಮೇ ಬಿ ನಂಗೆ ಗಂಡು ಮಗು ಆಗುತ್ತಾ ಅಂತ ಅನಿಸಿತ್ತು ನನಗೆ ಆಯಿತಾ. ನನ್ನ ವೀವರ್ ಕೂಡ ಒಬ್ಬರು ಅದೇ ರೀತಿ ಕಮೆಂಟ್ ಹಾಕಿದ್ದಾರೆ, ನಿಮಗೆ ಆ ಥರ ನಾನು ನೋಡಿದ್ದೆ, ನಿನ್ನ ಕೇಳಿದೆ, ಫಸ್ಟ್ನೇ ಪ್ರೆಗ್ನೆನ್ಸಿಲಿ ಇದೇ ಥರ ಇತ್ತಾ ಅಂತ ಕೇಳಿದ್ದೆ, ನೀವಿಲ್ಲ ಅಂದಿದ್ರಿ, ನಿಮಗೆ ಗಂಡು ಮಗುನೇ ಆಗುತ್ತೆ ಅಂತ ಅವ್ರು ಹೇಳಿದರು. ಸೊ ನನಗೂ ಕೂಡ ಹಾಗೆ ಅನಿಸಿತ್ತು ಒಂದು 2-3 ವೀಡಿಯೋ ನೋಡಿದ ಮೇಲೆ. ಸೊ ಆ ಥರ ಇದ್ದರೂ ಕೂಡ ಆಗುತ್ತಂತೆ, ಮತ್ತು ಲೋ ಲೈಯಿಂಗ್ ಪ್ರೆಸೆಂಟ ಇದ್ದರೂ ಕೂಡ ಆಗುತ್ತೆ ಅಂತ ಎಲ್ಲೋ ನೋಡಿದೆ, ಇತ್ತೀಚೆಗೆ ನೋಡಿದೆ. ಸೊ ಗೊತ್ತಿರೋದು ಎಷ್ಟು ಮಟ್ಟಿಗೆ ನಿಜ ಅಂತ, ಬಟ್ ಹೇಳೋಕ್ಕಾಗಲ್ಲ. ಆ್ಯಂಡ್ ಇದೊಂದು ಮನೆಗೆ ಕೃಷ್ಣ ಬಂದರೆ ಗಂಡು ಮಗು ಆಗುತ್ತೆ. ಆ್ಯಂಡ್ ಸ್ವಲ್ಪ ಹೆಣ್ಮಗುಗೆ ಸಂಬಂಧಪಟ್ಟಂಗೆ ಅಂದರೆ ಲಕ್ಷ್ಮೀದು ಏನಾದ್ರು ತಂದರೆ ಮನೆಗೆ ಮುಖವಾಡ ಅಥವಾ ಲಕ್ಷ್ಮೀ ವಿಗ್ರಹ ಈ ಥರ ಏನಾದರೂ ತಂದರೆ ಹೆಣ್ಮಗು ಆಗುತ್ತೆ ಅಂತ ಯಾರೋ ಹೇಳಿದ್ರು ಆಯಿತಾ. ನಾನೇನು ತಗೊಬಂದಿರಲಿಲ್ಲ, ಗಂಡು ಮಗು ಆಗಲಿ ಅಂತ ಕೃಷ್ಣನ್ ತಂದುಬಿಡೋದು, ಹೆಣ್ಮಗು ಆಗಲಿ ಅಂತ ಲಕ್ಷ್ಮೀ ದೇವಿ ತಂದುಬಿಡೋದು, ಆ ಥರ ಏನು ನಾನು ಮಾಡಿರಲಿಲ್ಲ. ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಮ ಮನೆಗೆ ಕೃಷ್ಣಂದೊಂದು ಉಯ್ಯಾಲೆ ಥರದ್ದೊಂದು ಇಷ್ಟೇ ಉದ್ದ ಐಡಲ್ ಥರ ಬಂತು ನಮ್ಮ ಮನೆಗೆ. ಹೇಗೆ ಅಂದರೆ ನನ್ನ ತಂಗಿಗೆ ಆ ಫ್ರೆಂಡ್ ಗಿಫ್ಟ್ ಕೊಟ್ಟಿದ್ದಾರೆ, ಅವಳು ತಂದು ನನಗೆ ಕೊಟ್ಟಳು. ನನಗೆ ಎಕ್ಸ್ಪೆಕ್ಟೇಷನ್ ನಾನು ಮಾಡಿರಲಿಲ್ಲ ಅವಳು ತಂದು ಕೊಡ್ತಾಳೆ ಅಂತ. ಸೊ ತಂದು ಕೊಟ್ಟಳು, ನೀನೇ ಇಟ್ಟಿರು ನಿಮ್ಮ ಮನೇಲಿ, ನೀನೇ ಇಟ್ಕೊ ಪೂಜೆ ಮಾಡು ಅಂದ್ಬಿಟ್ಟು ಕೊಟ್ಟಳು ಆಯಿತಾ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂತು ಮನೆಗೆ. ನನಗೆ ಅವಾಗ ಅನ್ನಿಸ್ತು, ಮೇ ಬಿ ಕೃಷ್ಣ ಬರ್ಬೋದಾ ಅಂತ ನನಗೊಂದು ಫೀಲ್ ಆಯ್ತು ಗೊತ್ತಾ. ಅದು ನಿಜ ಆಯಿತು. ಸೊ ನನಗೆ ಮುದ್ದು ಕೃಷ್ಣ ಬಂದಿದ್ದಾನೆ ಇವಾಗ. ಸೊ ಇದಿಷ್ಟು ನಾನು ಆಯಿತು ಎಲ್ಲನೂ ಕೂಡ ಹೇಳಿದ್ದೀನಿ ಡೀಟೇಲ್ಸ್ ಆಗಿ. ಸೊ ಇನ್ನೇನಾದರೂ ಇದ್ರೆ ನನಗೆ ಕಾಮೆಂಟಲ್ಲಿ ಹೇಳಿ, ನನಗೆ ಹೇಗಿತ್ತು ಅಂತ ಹೇಳ್ತೀನಿ ಆಯಿತಾ. ಅದರ್ವೈಸ್ ಇದು ಯಾವುದೇ ರೀತಿ ಹೆಣ್ಮಗುನೇ ಆಗುತ್ತೆ ಗಂಡು ಮಗುನೇ ಆಗುತ್ತೆ ಅಂತ ನನಗೆ ಕಂಪ್ಲೀಟಾಗಿ ಕನ್ಫರ್ಮಾಗಿ ನಾನು ನಿಮ್ಗೆ ಹೇಳ್ತಾಯಿಲ್ಲ. ನನಗೆ ಯಾವ ರೀತಿ ಲಕ್ಷಣಗಳಿತ್ತು ಅಂತ ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದನ್ನು ಜಸ್ಟ್ ಒಂದು ಫನ್ನಾಗಿ ಕ್ಯೂರಿಯಾಸಿಟಿಗಾಗಿ ನೀವು ನೋಡಬಹುದು. ಅದರ್ವೈಸ್ ಹೆಣ್ಣೆ ಆಗುತ್ತೆ ಗಂಡೇ ಆಗುತ್ತೆ ಅದೆಲ್ಲ ಏನಿಲ್ಲ, ಎಲ್ಲ ಒಂದೇ. ಅಂದರೆ ಕೆಲವ್ರಿಗೆ ಆಸೆ ಇರುತ್ತೆ ಗಂಡು ಮಗು ಆಗಬೇಕಂತ, ನನ್ನ ಆಸೆ ಈಡೇರಿದೆ. ಸೊ ಎಲ್ರಿಗೂ ಕೂಡ ಫಸ್ಟ್ ಹೆಣ್ಮಗು ಆಗಿರೋ ಎಲ್ರಿಗೂ ಗಂಡು ಮಗುನೇ ಆಗಲಿ. ಮುದ್ದು ಕೃಷ್ಣ ಮುದ್ದು ಲಕ್ಷ್ಮಿ ಇಬ್ಬರು ಇರಲಿ ಎಲ್ಲರ ಬಾಳಲ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಯಾರೂ ಅಪೋಸಿಟ್ ಜೆಂಡರೇ ಕೇಳ್ತಾರೆ, ಫಸ್ಟ್ ಗಂಡು ಮಗು ಆದರೆ ಹೆಣ್ಮಗು ಬೇಕು ಅಂತಾರೆ, ಹೆಣ್ಮಗು ಆಗಿದ್ರೆ ಗಂಡು ಮಗು ಬೇಕು ಅಂತ ಕೇಳ್ತಾರೆ. ರೇರು ಗಂಡು ಮಗು ಆದರೆ ಗಂಡು ಮಗುನೇ ಆಗಲಿ ಅಂತ ಕೇಳೋದು ತುಂಬ ರೇರು. ಸೊ ಎಲ್ರಿಗೂ ಕೂಡ ಅಪೋಸಿಟ್ ಜೆಂಡರ್ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಒಂದು ಹೆಣ್ಣು ಒಂದು ಗಂಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಮುದ್ದಾಗಿ 2 ಮಕ್ಕಳಿದ್ರೆ. ಸೊ ನನ್ನ ಮುದ್ದು ಕೃಷ್ಣ ನನ್ನ ಮುದ್ದು ಲಕ್ಷ್ಮಿ ಇಬ್ಬರು ಈಗ ನನ್ನ ಜೊತೆ ಇದ್ದಾರೆ. ಸೊ ಇದೊಂದು ವಿಡಿಯೋ ನೀವು ತುಂಬ ಕೇಳ್ತಾ ಇದ್ರಿ, ಹಾಗಾಗಿ ಟೈಮ್ನ ಮಾಡಿಕೊಂಡು ನಾನು ವೀಡಿಯೋನ ಪೋಸ್ಟ್ ಮಾಡಿದ್ದೀನಿ. ಬೆಳಗ್ಗೆಯಿಂದ ವೆಯ್ಟ್ ಮಾಡ್ತಾಯಿದ್ದೆ, ವೀಡಿಯೋ ಮಾಡೋದಕ್ಕಾಗಿರಲಿಲ್ಲ. ಸೊ ಫೈನಲಿ ವೀಡಿಯೋ ಆಯಿತು, ಈಗ ಅಪ್ಲೋಡ್ ಮಾಡಬೇಕು. ಜಸ್ಟ್ ಈ ವಿಡಿಯೋ ಮಾಡಿ ಇನ್ನೊಂದು 1/2 an hour ಅಪ್ಲೋಡ್ ಕೂಡ ಕೊಡ್ತೀನಿ ನಾನು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾವುದೇ ರೀತಿ ಲಿಂಗ ಭೇದ ಭಾವ ಏನೂ ನಾನು ಮಾಡ್ತಿಲ್ಲ, ಜಸ್ಟ್ ಒಂದು ಇನ್ಫಾರ್ಮೇಷನ್ ಏನು ನೀವು ಕೇಳಿದ್ರಲ್ಲ ಅದನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಾಮೆಂಟ್ ಮಾಡಿ. ಯಾಕೋ ಸ್ವಲ್ಪ ಬಾಯಿ ಗಡ್ಬಡಿಸ್ತಾ ಇದೆ, ತುಂಬ ದಿನ ಆಯಿತು ಬ್ಲಾಗ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಶೇರ್ ಕಾಮೆಂಟ್ ಮಾಡಿ. ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ, ಡೆಲಿವರಿ ಬ್ಲಾಗ್ ಹಾಕ್ತೀನಿ. ಸೊ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.